ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ಒಂದು ಊರಿನಲ್ಲಿ ನಾರಾಯಣ ಅಂತೇಳಿ ಒಬ್ಬ ಯುವಕನು ವಾಸವನ್ನು ಮಾಡ್ತಾ ಇದ್ದ. ಅವರಿಗೆ ಪಿತ್ರಾರ್ಜಿತವಾಗಿ ಬಂದಂತಹ ಅವರ ತಂದೆಯವರದ್ದು ತುಂಬ ಆಸ್ತಿ ಇರುತ್ತೆ. ವಿಶೇಷವಾಗಿ ಅವರ ತಂದೆನೂ ಕೂಡ ದೊಡ್ಡ ಜಮೀನ್ದಾರ ವಂಶದಲ್ಲೇ ಹುಟ್ಟಿ ಹಲವಾರು ಹೆಕ್ಟೇರ್ಗಳ ಜಾಗವನ್ನು ಅವರು ಕೃಷಿಯಲ್ಲಿ ಅಳವಡಿಕೆಯನ್ನು ಮಾಡ್ತಾಯಿದ್ರು. ಅದಾದ ನಂತರ ನಾವು ಎಲ್ಲರೂ ಕೂಡ ಈ ರೈತನು ಬೆನ್ನೆಲುಬಾಗಿ ಈ ದೇಶಕ್ಕೆ ನಿಂತಿದ್ದಾನೆ. ಅವರು ಮನಸ್ಸಿನಲ್ಲಿ, ತಂದೆಯ ಮನಸ್ಸಿನಲ್ಲಿ ಏನೋ ಒಂಥರ ಬೇಜವಾಬ್ದಾರಿ. ಸರಿಯಾಗಿ ಕೃಷಿ ಕೆಲಸವನ್ನು ಮಾಡದಲೇ ಎಲ್ಲ ಜಮೀನನ್ನು ಆಳ್ಬಿಟ್ಬಿಡ್ತಾರೆ. ಆ ಸಮಯದಲ್ಲಿ ಮಗನೂ ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ಕೂಡ ಮಾಡುವುದಿಲ್ಲ. ಆ ತಂದೆ ಏನು ಮಾಡ್ತಾರೆ ಅಂದರೆ, ನನ್ನ ಮಗ ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮಾಡೋಲ್ಲ ಅಂತೇಳಿ ಅವರಿಗಿದ್ದಂಥ ಎಲ್ಲ ಆಸ್ತಿಯನ್ನು ಕೂಡ ಮಾರಾಟವನ್ನು ಮಾಡ್ತಾರೆ. ಮಾರಾಟ ಮಾಡಿ ಬಂದಂಥ ಹಣದಿಂದ ತನ್ನ ಜೀವನವನ್ನು ಮಾಡ್ತಾಯಿದ್ರು. ಈ ಮಗನಿಗೆ ಅಹಂಕಾರ ಅನ್ನೋದು ಕೂಡ ಇನ್ನೂ ಹೆಚ್ಚಾಯಿತು. ನನ್ನ ತಂದೆ ಚೆನ್ನಾಗಿ ಮಾಡಿದ್ದಾನೆ, ನಾನು ಅದರಲ್ಲೇ ಜೀವನವನ್ನು ಮಾಡ್ಬೋದು ಅಂತೇಳಿ ಅವನು ಅದೇ ದುಡ್ಡಿನಿಂದ ತನ್ನ ಜೀವನವನ್ನು ಮಾಡ್ತಾ ಇರ್ತಾರೆ. ಹೀಗಿರುವಾಗ ಆ ನಾರಾಯಣ ಎಂತಕ್ಕಂಥವನು ವಿವಾಹ ವಯಸ್ಕನಾಗಿ ಬಂದು ನಿಂತಹ ಸಮಯದಲ್ಲಿ ಚೆನ್ನಾಗಿ ಓದಿರತಕ್ಕಂಥ ಒಂದು ಹುಡುಗಿಯನ್ನು ಕರೆದುಕೊಂಬಂದು ಮದುವೆಯನ್ನು ಮಾಡ್ತಾರೆ. ಅವರು ಕೆಲವೇ ವರ್ಷಗಳಲ್ಲಿ ಇಬ್ಬರು ಕೂಡ ಪರಸ್ಪರ ಜಗಳವನ್ನು ಆಡಿಕೊಂಡು ತನ್ನ ಹೆಂಡತಿಯು ತನ್ನ ತವರು ಮನೆಗೆ ಹೋಗ್ತಾಳೆ. ಈ ನಾರಾಯಣ ಎಂತಕ್ಕಂಥವನು ಒಂದು ದಿನವೂ ಕೂಡ ಆ ಹುಡುಗಿಯನ್ನು ಕರೆದುಕೊಂಡು ಬರುವುದಕ್ಕೆ ಹೋಗುವುದೇ ಇಲ್ಲ. ಆನಂತರ ಏನೋ ಅವರ ತಂದೆಯವರು ಬೈದು ಅವನನ್ನು ಕಳಿಸ್ತಾರೆ. ಹಾಗೋ ಹೀಗೋ ಏನೋ ಎರಡು ಮನಸ್ಸಿಂದ ತನ್ನ ಹೆಂಡತಿಯನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಪುನಃ ಮತ್ತೆ ಅದೇ ಜಗಳವನ್ನು ಮಾಡಿ ಪುನಃ ಮತ್ತೆ ಮನೆಗೆ ಕಳಿಸ್ತಾನೆ. ಆದರೂ ಆ ಹುಡುಗಿ ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಂಡು ಇನ್ಯಾವತ್ತೂ ಕೂಡ ನಾನು ಬರಲ್ಲ ಅಂತೇಳಿ ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳುತ್ತೆ. ಆದರೂ ಒಂದು 5-6 ತಿಂಗಳು ಕಳೆದ ಮೇಲೆ ಮತ್ತೆ ತಂದೆ ಬೈದು ಮತ್ತೆ ಕಳಿಸ್ತಾನೆ. ಪುನಃ ಆ ಹುಡುಗಿಯನ್ನು ಕರೆದುಕೊಂಡು ಬಂದು ವಿಶೇಷವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಆದರೆ ಈ ಯುವಕನು ಅಹಂಕಾರವನ್ನು ಬಿಡುವುದೇ ಇಲ್ಲ. ಎಲ್ಲರನ್ನೂ ಕೂಡ ಬೈಯುವುದು, ಧನಮದಾಂಧದಿಂದ ಎಲ್ಲರನ್ನೂ ಕೂಡ ಹೀಯಾಳಿಸುವುದು, ಅಹಂಕಾರದಿಂದ ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ. ಬೇರೆಯವರಿಗೆ ತೊಂದರೆಗಳನ್ನು ಕೊಡುವುದು, ಯಾರಾದರೂ ಕೂಡ ಹೋಗ್ತಾ ಇದ್ದರೆ ಅವರಿಗೆ ಕಲ್ಲಲ್ಲಿ ಹೊಡೆಯೋದು, ಈ ರೀತಿಯಾಗಿ ತನ್ನ ದುಡ್ಡಿನ ಅಹಂಕಾರದಿಂದ ಎಲ್ಲವನ್ನೂ ಕೂಡ ಕೆಟ್ಟ ಕೆಲಸವನ್ನೇ ಮಾಡ್ತಾಯಿದ್ರು. ಆದರೆ ಎಷ್ಟೋ ಬಾರಿ ಊರ ನಾಗರಿಕರು ಎಲ್ಲರೂ ಕೂಡ ಅವನಿಗೆ ಹಿತವಚನಗಳನ್ನು ಹೇಳ್ತಾಯಿದ್ರು. ಅವನು ಕೂಡ ಯಾರೇ ಏನೇ ಹೇಳಿದರೂ ಕೂಡ ಕೇಳ್ತಾ ಇರಲಿಲ್ಲ. ಒಂದು ದಿವಸ ಭಗವಂತನಿಗೆ ಅವನು ಇಲ್ಲಿರುವುದು ಇಷ್ಟ ಆಗುವುದಿಲ್ಲವೇನೋ, ಒಂದು ದೊಡ್ಡ ಲಾರಿಯ ಅಪಘಾತದಲ್ಲಿ ಅವನು ತೀರಿಕೊಳ್ತಾನೆ. ನಂತರ ಊರಿನವರು ಎಲ್ಲರೂ ಕೂಡ ಅವನ ಮಾಡಿದ ತಪ್ಪಿಗೆ ಅವನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತೇಳಿ ಎಲ್ಲರೂ ಕೂಡ ಮಾತಾಡೋಕೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈ ಕಥೆಯ ಸಾರಾಂಶ ಏನು ಅಂದರೆ, ಕೆಲವು ವ್ಯಕ್ತಿಗಳು ಇರ್ತಾರೆ, ಅವರನ್ನು ನಾವು ಬದಲನ್ನು ಮಾಡುವುದಕ್ಕೆ ಆಗುವುದೇ ಇಲ್ಲ. ಅವರ ಹುಟ್ಟರ ಗುಣ ಸುಟ್ಟರೂ ಕೂಡ ಹೋಗೋಲ್ಲ ಎಂತಕ್ಕಂಥ ಒಂದು ಗಾದೆ ಮಾತಿರುತ್ತೆ. ಅಂತಹ ವ್ಯಕ್ತಿಗಳು ಸಮಾಜಕ್ಕೆ ಮಾರಕವಾಗಿರ್ತಾರೆ. ಆನಂತರ ಅವನ ಹೆಂಡತಿಗೆ ಒಂದು ಮಗುವು ಜನನವಾಗುತ್ತದೆ. ಆ ಮಗುವನ್ನು ತಾಯಿ ತನ್ನ ತಂದೆಗೆ ಇರ್ತಕ್ಕಂತಹ ಕೆಟ್ಟ ಬುದ್ಧಿಯನ್ನು ಕಲಿಸಬಾರ್ದು ಅಂತ ಹೇಳಿ ಚಿಕ್ಕ ವಯಸ್ಸಿನಿಂದಲೇ ಕೂಡ ಒಂದು ಒಳ್ಳೆಯ ಸಂಸ್ಕಾರವನ್ನು ತೆಗೆದುಕೊಂಡು ಇಟ್ಟಂತಹ ಸಮಯದಲ್ಲಿ ಆ ಮಗುವು ಅತ್ಯಂತ ದೊಡ್ಡವನಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಅವನು ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾದಂತಹ ಒಂದು ಪಟ್ಟವನ್ನು ಗಿಟ್ಟಿಸಿಕೊಳ್ತಾನೆ. ಆ ಸಮಯದಲ್ಲಿ ಅವರ ತಾಯಿಗೆ ಆನಂದ ಬಾಷ್ಪವು ಬರುತ್ತದೆ. ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟರೆ ನಮ್ಮ ಮಕ್ಕಳು ಯಾವತ್ತೂ ಕೂಡ ಕೆಟ್ಟವರು ಆಗುವುದೇ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ಸಂಸ್ಕಾರವಂತರಾಗೋಣ ಅಂತೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.